ತಿರುಮಲದಲ್ಲಿ ತುಂಬ ಜಾಗದಲ್ಲಿ ಉಚಿತ ಅನ್ನದಾನ ನಡೀತಾ ಇರುತ್ತೆ. ಇದರಲ್ಲಿ ಮೇಯ್ನ್ ಪ್ಲೇಸ್ ಬಂದ್ಬಿಟ್ಟು ಈ ವೆಂಗಮಾಂಬ ಸತ್ರಮು. ಈ ಸತ್ರದಲ್ಲಿ ಏನಿಲ್ಲ ಅಂದ್ರೂ ದಿನಕ್ಕೆ 2-3 ಲಕ್ಷ ಜನಕ್ಕೆ ಅನ್ನದಾನ ಅನ್ನೋದು ನಡೀತಾ ಇರುತ್ತೆ. ಇದು ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ಮೇಯ್ನ್ ವೆಂಕಟರಮಣ ಸ್ವಾಮಿಯವ್ರ ದೇವಸ್ಥಾನದಲ್ಲಿ ಹತ್ತಿರದಲ್ಲೇ ಈ ಸತ್ರ ಇರುತ್ತೆ. ಈ ಸತ್ರಕ್ಕೆ ಅನ್ನದಾನ ಟೈಮಿಂಗ್ ಸಹ ಇದೆ. ಮಾರ್ನಿಂಗು 8:30 10:00ವರೆಗೂ ನಮಗೆ ಬ್ರೇಕ್ಫಾಸ್ಟ್ನ ಇಶ್ಯೂ ಮಾಡ್ತಾರೆ. ಮತ್ತು 10:30 ಈವ್ನಿಂಗ್ 4 ಗಂಟೆವರೆಗೂ ಲಂಚ್ ಟೈಮ್ ಇರುತ್ತೆ. ಮತ್ತು 4 ಗಂಟೆಯಿಂದ 5 ಗಂಟೆಗೆ ಬ್ರೇಕ್ ಇರುತ್ತೆ. ಮತ್ತು 5 ಗಂಟೆಗೆ ಸ್ಟಾರ್ಟ್ ಆಗಿ ರಾತ್ರಿ 11 ಗಂಟೆವರೆಗೂ ಡಿನ್ನರ್ ಟೈಮ್ ಅನ್ನೋದಿರುತ್ತೆ. ನಮಗೆ ಬ್ರೇಕ್ಫಾಸ್ಟಲ್ಲಿ ಪೊಂಗಲ್ಲು, ಕಿಚಡಿ, ಉಪ್ಪಿಟ್ಟು ಈ ಥರ ಐಟಮ್ಸ್ನ ಇಶ್ಯೂ ಮಾಡ್ತಾರೆ. ಲಂಚ್ ಟೈಮಿಗೆ ಬಂದುಬಿಟ್ರೆ ಅನ್ನ ಸಾಂಬಾರು, ಅನ್ನ ರಸ, ಅನ್ನ ಮಜ್ಜಿಗೆ ಜೊತೆ ಒಂದು 2-3 ಪಲ್ಯ ಸಹ ಕೊಡ್ತಾರೆ. ವಡೆ ಸಹ ಲಂಚ್ ಟೈಮಲ್ಲಿ ಕೊಡ್ತಾರೆ. ಡಿನ್ನರ್ಗೂ ಇದೇ ಥರ ಮೆನ್ಯೂ ಇರುತ್ತೆ. ಸಾಂಬಾರ್ಸು ಚೇಂಜ್ ಆಗ್ತಾ ಇರುತ್ತೆ. ಫುಡ್ ಟೇಸ್ಟಿಗೆ ಬಂದುಬಿಟ್ರೆ ಅದಕ್ಕೆ ಹೆಸರೇ ಇಡೋಂಗಿರಲ್ಲ, ಸಖತ್ತಾಗಿರುತ್ತೆ. ತುಂಬ ಜನ ಇಲ್ಲಿ ಊಟ ಮಾಡಿರ್ತಾರೆ. ಯಾರಾದರೂ ಊಟ ಮಾಡಿರೋರು ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟಲ್ಲಿ ಇಟ್ಬಿಡಿ. ಬಾಳೆ ಎಲೆ ಹಾಕಿ ಆ ಪಲ್ಯ ಹಾಕ್ಬಿಟ್ಟು ಅನ್ನ ಹಾಕ್ಬಿಟ್ಟು ಸಾಂಬಾರು ಹಾಕಿದ್ರೆ ಹೊಟ್ಟೆ ತುಂಬ ತಿನ್ಬೋದು. ತಿರುಮಲಲ್ಲಿರೋ ಮೇಯ್ನ್ ಕಂಪ್ಲೇಂಟು ಔಟ್ಸೈಡ್ ಫುಡ್ ಅಷ್ಟು ಚೆನ್ನಾಗಿಲ್ಲ. ಯಾರಾದರೂ ತಿರುಮಲ ತಿರುಪತಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಇಲ್ಲೊಂದ್ಸಲ ಊಟ ಮಾಡ್ಕೊಂಡು ಹೋಗಿ. ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಓಂ ನಮೋ ವೆಂಕಟೇಶಾಯ.